ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಎಮ್ ಎಸ್ ವರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ತಮಗೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನಪ್ಪಾ ಅಂದ್ರೆ ಎಮ್ ಎಸ್ ಆಫೀಸ್ ಬಗ್ಗೆ ಹೇಳಿದ್ದೆ. ಸೊ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಎಮ್ ಎಸ್ ವರ್ಡ್ ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಬರ್ತಕ್ಕಂಥದ್ದು ಎಮ್ ಎಸ್ ವರ್ಡ್. ಸೊ ಅದರ ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ .docx ಅಂದ್ರೆ ಇದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಅಂತ ಹೇಳಿ ಕರೀತಾರೆ. ಸೊ ಯಾವಾಗಲೂ ಇದು CET ಒಳಗೆ ಕೇಳ್ತಾರೆ ಆಲ್ಮೋಸ್ಟ್ ಆಲ್. ಸೊ ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಆಫ್ ಎಮ್ ಎಸ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಎಕ್ಸಸ್. ಸೊ ಈ ರೀತಿ ಕೇಳ್ತಾರೆ. ಪ್ರೆಸೆಂಟ್ ಏನಪ್ಪಾ ಅಂದ್ರೆ ತಮಗೆ ಈಗ ಎಮ್ ಎಸ್ ವರ್ಡ್ .docx. ಸೊ ನೆಕ್ಸ್ಟ್ ಒನ್, ಎಮ್ ಎಸ್ ವರ್ಡ್ ಈಸ್ ಅ ಮೈಕ್ರೋಸಾಫ್ಟ್ ವರ್ಡ್ ಆರ್ ಅ ವಿನ್ ವರ್ಡ್. ಏನಪ್ಪಾ ಅಂದ್ರೆ ಇದಕ್ಕೆ ಮೈಕ್ರೋಸಾಫ್ಟ್ ವರ್ಡ್ ಅಂತ ಕೂಡ ಕರೀತಾರೆ, ಮತ್ತೆ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ವಿನ್ ವರ್ಡ್ ಅಂತ ಕೂಡ ಕರೀತಾರೆ. ಸೊ ಎಮ್ ಎಸ್ ಅಂದ್ರೆ ಏನಪ್ಪಾ ಅಂದ್ರೆ ಮೈಕ್ರೋಸಾಫ್ಟ್ ಕಂಪನಿ ಇದೆ ಇದು ಒಂದು. ಅದರ ರಿಲೇಟೆಡ್ ಏನಪ್ಪಾ ಅಂದ್ರೆ ಇದು ಸಾಫ್ಟ್ವೇರ್ ಅನ್ನ ಅಲ್ಲಿ ಡೆವಲಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇದಕ್ಕೆ ನೇಮ ಮೈಕ್ರೋಸಾಫ್ಟ್ ವರ್ಡ್ ಅಂತ ಬಂದಿದೆ. ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಮುಂಚಿತವಾಗಿರೋ ವಿಡಿಯೋನ ನೋಡ್ಕೊಳ್ಳಿ ಮತ್ತೆ. ಸೊ ಇನ್ನೊಂದು ಹೆಸರು ಬಂದ್ಬಿಟ್ಟು ಇದಕ್ಕೆ ಏನಿದೆಪ್ಪ ಅಂದ್ರೆ ವಿನ್ ವರ್ಡ್ ಅಂತ ಇದೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡೆವಲಪ್ಡ್ ಫ್ರಮ್ ಮೈಕ್ರೋಸಾಫ್ಟ್ ಕಂಪನಿ. ಸೊ ಯಾರು ಡೆವಲಪ್ ಮಾಡಿದಾರಪ್ಪ ಅಂದ್ರೆ ಇದನ್ನ ಮೈಕ್ರೋಸಾಫ್ಟ್ ಕಂಪನಿಯವರು ಡೆವಲಪ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ಟೈಪ್ ಆಫ್ ಅ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್. ಸೊ ಇದೇನಿದೆಪ್ಪ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ಇದೆ. ಅಂದ್ರೆ ನಾವು ಸೊ ಲೆಟರ್ಗಳನ್ನ ಏನ್ ಬರಿತೀವಲ್ಲ, ಲೆಟರ್ಗಳಲ್ಲಿ ಇರ್ತಕ್ಕಂಥ ವರ್ಡ್ಸ್ ಏನಿರ್ತಾವ ಅದನ್ನ ಬರಿತಕ್ಕಂಥದಕ್ಕೆ, ಅದಕ್ಕೋಸ್ಕರ ಇದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಕರೀತಾರ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ನೇಮ್ ಇಂಡಿಕೇಟ್ಸ್. ಸೊ ನೇಮ್ ಇಂಡಿಕೇಟ್ಸ್ ಏನಪ್ಪಾ ಅಂದ್ರೆ ಎಮ್ ಎಸ್ ವರ್ಡ್ ವಿ ಕ್ಯಾನ್ ವರ್ಕ್ ಆಲ್ ವರ್ಡ್ ರಿಲೇಟೆಡ್ ವರ್ಕ್ಸ್ ಇನ್ ದಿಸ್ ಸಾಫ್ಟ್ವೇರ್. ಯಾವ ವರ್ಕ್ ಮಾಡ್ತೀವಪ್ಪ ಅಂದ್ರೆ ವರ್ಡ್ ರಿಲೇಟೆಡ್ ವರ್ಕ್ ಅನ್ನ ಮಾಡ್ತೀವಿ, ಟೆಕ್ಸ್ಟ್ ರಿಲೇಟೆಡ್ ವರ್ಕ್ ಅನ್ನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದಕ್ಕ ಏನಂತ ಕರೀತಾರೆ ಅಂದ್ರೆ ಎಮ್ ಎಸ್ ವರ್ಡ್ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಅವೈಲೇಬಿಲಿಟಿ ಅಂದ್ರೆ ಸೊ ಇದು ಎಲ್ಲಿ ಅವೈಲೇಬಲ್ ಇದೆ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಯಾವ್ಯಾವ ಅಂತ ಹೇಳಿ. ಒಂದೇದ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ವಿಂಡೋಸ್ ಇದೆ. ವಿಂಡೋಸ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದು ಆಪರೇಟಿಂಗ್ ಸಿಸ್ಟಮ್ ಇದೆ. ವಿಂಡೋಸ್ 7 ಇರ್ಬೋದು, ವಿಂಡೋಸ್ 10 ಇರ್ಬೋದು, ಅಥವಾ ಏನಪ್ಪಾ ಅಂದ್ರೆ ಸೊ ನೆಕ್ಸ್ಟ್ ಒನ್ ಅಪ್ಡೇಟೆಡ್ ಇರ್ಬೋದು, ಯಾವುದೇ ವಿಂಡೋಸ್ ಇರ್ಬೋದು. ನಮ್ಮ ಕಂಪ್ಯೂಟರ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಇರ್ತಕ್ಕಂಥ ಸೊ ಅವಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ವಿಂಡೋಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ ಮ್ಯಾಕ್ OS ಅಂತ ಹೇಳಿ, ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್. ಅದೇ ರೀತಿ iOS ಮತ್ತೆ ಆಂಡ್ರಾಯ್ಡ್. iOS ಅಂದ್ರೆ ಆಪಲ್ ಫೋನ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ iOS ಅನ್ನ, ಮತ್ತೆ ಆಂಡ್ರಾಯ್ಡ್ ಅಂದ್ರೆ ಆಂಡ್ರಾಯ್ಡ್ ಸಾಫ್ಟ್ವೇರ್ ಕೂಡ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ weboffice.com, ವೆಬ್ ಅಂದ್ರೆ ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಏನಿದೆಪ್ಪ ಅಂದ್ರೆ ನಮಗೆ MS ಆಫೀಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರಿಕ್ವೈರ್ಸ್ ಮೈಕ್ರೋಸಾಫ್ಟ್ ಆಫೀಸ್ 365 ಸಬ್ಸ್ಕ್ರಿಪ್ಷನ್ ಫಾರ್ ಫುಲ್ ಫೀಚರ್ಸ್ ಥ್ರೂ ಫ್ರೀ ವರ್ಷನ್ಸ್ ಆರ್ ಅವೈಲೇಬಲ್ ವಿತ್ ಲಿಮಿಟೆಡ್ ಟೂಲ್ಸ್. ಸೊ ಏನಪ್ಪಾ ಅಂದ್ರೆ ಇದು 365 ಅಂತಕ್ಕಂಥದ್ದು ಆನ್ಲೈನ್ ಸಾಫ್ಟ್ವೇರ್ ಇದೆ MS ಆಫೀಸ್ ರಿಲೇಟೆಡ್. ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ ತಮಗೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಅದರಲ್ಲಿ ಫ್ರೀ ವರ್ಜನ್ ತಾವು ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಲ್ಲಿ ಸೊ ಏನಪ್ಪಾ ಅಂದ್ರೆ ಎಲ್ಲಾ ಟೂಲ್ಸ್ ಗಳು ಬರಂಗಿಲ್ಲ, ಲಿಮಿಟೆಡ್ ಟೂಲ್ಸ್ ಗಳು ಏನಾಗ್ತಾವಪ್ಪ ಅಂದ್ರೆ ಇದರಲ್ಲಿ ಬರ್ತವೆ. ಸೊ ಅದೇ ರೀತಿ ತಾವು ಏನಾದ್ರು ತಮ್ಗೆ ಎಲ್ಲಾ ಟೂಲ್ಸ್ ಗಳು ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಅದನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಅದಾದ್ಮೇಲೆ ಸೊ ಕೀ ಫೀಚರ್ಸ್ ಆಫ್ MS ವರ್ಡ್. ಸೊ ಏನಿದೆಪ್ಪ ಅಂದ್ರೆ ಫಸ್ಟ್ ಈಗ ಈ ಕೀ ಫೀಚರ್ಸ್ ಅಲ್ಲಿ MS ವರ್ಡ್ ಅನ್ನ ತಗೊಂಡ್ಬಿಟ್ಟು ನಾವು ಏನ್ ಮಾಡ್ತೀವಿ, ಅಥವಾ ಅಲ್ಲಿ MS ವರ್ಡ್ ಸಾಫ್ಟ್ವೇರ್ ಅಲ್ಲಿ ಏನ್ ವರ್ಕ್ ಮಾಡ್ತೀವಿ ಅಂತಕ್ಕಂಥದ್ದು. ಕ್ರಿಯೇಟ್ ಅಂಡ್ ಎಡಿಟ್ ಟೆಕ್ಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಟೆಕ್ಸ್ಟ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ಯಾರಾಗ್ರಾಫ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಅಥವಾ ಪೇಜ್ ಇರ್ಬೋದು, ಲೆಟರ್ಗಳು ಇರ್ಬೋದು, ಅಥವಾ ಬೇರೆ ಏನೇ ಇರ್ಲಿ ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ತೀವಿ, ಸೇವ್ ಮಾಡಿಬಿಟ್ಟು ಮತ್ತೆ ನಮ್ಗೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅಂತ ಮೂಮೆಂಟ್ ಅಲ್ಲಿ ಅದನ್ನ ಎಡಿಟ್ ಕೂಡ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಚೇಂಜ್ ಫಾಂಟ್ ಸ್ಟೈಲ್ಸ್ ಅಂಡ್ ಸೈಜ್. ಸೊ ಏನ್ ಮಾಡ್ತೀವಪ್ಪ ಅಂದ್ರೆ ಚೇಂಜ್ ಇಲ್ಲಿ ಫಾಂಟ್ ಸ್ಟೈಲ್ ಮತ್ತೆ ಸೈಜ್ ಗಳನ್ನ ಕೂಡ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಚೇಂಜಸ್ ಮಾಡ್ತೀವಿ. ಅಂದ್ರೆ ಅದಕ್ಕೆ ರಿಲೇಟೆಡ್ ಫಾಂಟ್ ಸ್ಟೈಲ್ ಇರ್ಬೋದು, ಅಥವಾ ಏನಪ್ಪಾ ಅಂದ್ರೆ ಸೈಜ್ ಕೂಡ ಏನಪ್ಪಾ ಅಂದ್ರೆ ಚೇಂಜಸ್ ಮಾಡಬಹುದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆಡ್ ಇಮೇಜ್, ಟೇಬಲ್ಸ್ ಅಂಡ್ ಚಾರ್ಟ್ಸ್. ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಇಮೇಜ್ ಗಳನ್ನ ಕೂಡ ನಾವು ಆಡ್ ಮಾಡಬಹುದು, ಟೇಬಲ್ ಅನ್ನ ಆಡ್ ಮಾಡಬಹುದು, ಮತ್ತೆ ಚಾರ್ಟ್ ಅನ್ನು ಕೂಡ ಆಡ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಟೇಬಲ್ಸ್ ಬಂದ್ಮೇಲೆ ಟೇಬಲ್ಸ್, ಇಮೇಜ್ ಬಂದ್ಮೇಲೆ ಇಮೇಜ್, ಮತ್ತೆ ಚಾರ್ಟ್ಸ್ ಬಂದ್ಮೇಲೆ ಚಾರ್ಟ್, ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಚೆಕ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್. ಅದ್ರ ಜೊತೆಗೆ ನಾವು ಏನಾದ್ರು ಟೈಪ್ ಮಾಡೋ ಸಮಯದಲ್ಲಿ ಏನಾದ್ರು ಅದರಲ್ಲಿ ರೆಡ್ ಲೈನ್ ಬರ್ತವೆ, ಗ್ರೀನ್ ಬರ್ತವೆ. ಸೊ ಅದೇ ರೀತಿ ಮತ್ತೆ ಪರ್ಪಲ್, ಡಾರ್ಕ್ ಬ್ಲೂ ಕೂಡ ಒಂದ್ ಲೈನ್ ಬರುತ್ತೆ.
ಸೊ ಅಂತ ಟೈಮಲ್ಲಿ ಏನಪ್ಪಾ ಅಂದ್ರೆ ಈ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅಂತಕ್ಕಂಥದ್ದು ಏನ್ ಮಾಡುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಚೆಕ್ ಮಾಡುತ್ತೆ. ಸೊ ಚೆಕ್ ಮಾಡ್ಬಿಟ್ಟು ನಮಗೆ ಕರೆಕ್ಟ್ ವರ್ಡ್ ಯಾವ್ದಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ನಮ್ದು ವರ್ಡ್ ಡಿಕ್ಷನರಿಯಲ್ಲಿ ಇರ್ಬೇಕದು, ಅದು ಇದ್ರೆ ಮಾತ್ರ ಏನ್ ಮಾಡುತ್ತಪ್ಪ ಅಂದ್ರೆ ಕರೆಕ್ಷನ್ ತಗೊಳುತ್ತೆ. ಸಪೋಸ್ ನಮ್ ನೇಮ್ ಅಥವಾ ಬೇರೆಯವ್ರ ನೇಮ್ ನಾವು ಟೈಪ್ ಮಾಡಿದ್ವಿ ಅಂದ್ರೆ ಅದು ರೆಡ್ ಆಗೇ ಇರುತ್ತೆ. ಏನಕ್ಕಪ್ಪ ಅಂದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್ ಇದ್ರೂ ಕೂಡ ರಾಂಗ್ ತೋರಿಸುತ್ತೆ ನಮ್ಗೆ. ರೀಸನ್ ಏನಪ್ಪಾ ಅಂದ್ರೆ ಅದು ನಮ್ ಡಿಕ್ಷನರಿಯಲ್ಲಿ ಇರೋದಿಲ್ಲ, ಅದಕ್ಕೋಸ್ಕರ ಅದು ಏನಪ್ಪಾ ಅಂದ್ರೆ ಸ್ಪೆಲ್ ಅಂಡ್ ಚೆಕ್ ಗ್ರಾಮರ್ ಸೊ ಕಂಪ್ಲೀಟ್ ಆಗಿ ಮಾಡೋದಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಅದು ಡಿಕ್ಷನರಿಯಲ್ಲಿ ಎಷ್ಟು ವರ್ಡ್ಸ್ ಅದಾವ ಆ ವರ್ಡ್ಸ್ ಗಳನ್ನ ಅದು ಕರೆಕ್ಷನ್ ಮಾಡಿ ನಮ್ಗೆ ಕೊಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದಪ್ಪ ಅಂದ್ರೆ ಯೂಸ್ ಟೆಂಪ್ಲೇಟ್ಸ್ ಫಾರ್ ರೆಸ್ಯೂಮ್ ಅಂಡ್ ಲೆಟರ್ಸ್. ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ರೆಸ್ಯೂಮ್ ಅನ್ನು ಮತ್ತೆ ಲೆಟರ್ ಅಥವಾ ಮತ್ತೆ ಬೇರೆ ಯಾವ್ದಾದ್ರು ಕ್ವಶನ್ ಪೇಪರ್ ತಾವು ರೆಡಿ ಮಾಡ್ತಾ ಇದ್ದೀರಾ ಅಂತ ಮೂಮೆಂಟ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಟೆಂಪ್ಲೇಟ್ಸ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು ಯೂಸ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಇವೆಲ್ಲನ ಸೊ ರೆಡಿ ಮಾಡ್ತಕ್ಕಂಥದ್ದು. ಸೊ ಪ್ರಿಂಟ್ ಆರ್ ಸೇವ್ ಡಾಕ್ಯುಮೆಂಟ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಯಾಟ್. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಿಂಟ್ ಆರ್ ಸೇವ್ ಡಾಕ್ಯುಮೆಂಟ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಯಾಟ್. ಅಂದ್ರೆ ಎಕ್ಸಾಂಪಲ್ ಅಲ್ಲಿ PDF ಮತ್ತೆ .docx. ಮೊದಲು ಹೇಳಿದ್ದೆ ನಾನು, ಕಾಮನ್ ಆಗಿ ಡಿಫಾಲ್ಟ್ ಆಗಿ ಏನಿರುತ್ತಪ್ಪ ಅಂದ್ರೆ MS Word .docx ಇರುತ್ತೆ. ಅದರ ಜೊತೆಗೆ ಏನಿದೆಪ್ಪ ಅಂದ್ರೆ PDF ಇದೆ. ಈ PDF ಅಂತಕ್ಕಂಥದ್ದು ಎದ್ರಲ್ಲಿ ಬಂತಪ್ಪ ಅಂದ್ರೆ ಫ್ಯೂಚರ್ 2010 ವರ್ಷನ್ ಅಲ್ಲಿ ಆನ್ವರ್ಡ್ಸ್, ಅಂದ್ರೆ 10 ಇರ್ಬೋದು, 13 ಇರ್ಬೋದು, 16 ಇರ್ಬೋದು, 19 ಇರ್ಬೋದು. ಅದ್ರಲ್ಲಿ ಏನಾಯ್ತಪ್ಪ ಅಂದ್ರೆ ಸೊ 10 ಹಿಡ್ಕೊಂಡು ಅಪ್ಡೇಟೆಡ್ ಮೇಲ್ಗಡೆ ಏನು MS ಆಫೀಸ್ ಇದಾವ ವರ್ಡ್ ಅದಾವ ವರ್ಜನ್ಸ್, ಆ ವರ್ಜನ್ ಅಲ್ಲಿ PDF ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾವು ಸೊ ಅದನ್ನ ಆನ್ಲೈನ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗ್ತಿತ್ತು. ಸೊ ನೆಕ್ಸ್ಟ್ ಒನ್ ಸೊ ಏನಿದೆಯಪ್ಪ ಅಂದ್ರೆ ಕಾಮನ್ ಯೂಸಸ್ ಆಫ್ MS Word. ಅಂದ್ರೆ ಈ MS Word ಲಿಂದ ನಾವು ಏನೇನನ್ನ ಯೂಸ್ ಮಾಡ್ತೀವಿ. ಆಲ್ರೆಡಿ ಏನಾಗಿದೆಯಪ್ಪ ಅಂದ್ರೆ ಇದು ದಿಸ್ ಸೆಂಟೆನ್ಸ್ ವಿಲ್ ಬಿ ಕಂಪ್ಲೀಟೆಡ್ ರೈಟಿಂಗ್ ಲೆಟರ್ಸ್, ರೆಸ್ಯೂಮ್ಸ್ ಅಂಡ್ ರಿಪೋರ್ಟ್ಸ್. ನೆಕ್ಸ್ಟ್ ಒನ್ ಕ್ರಿಯೇಟಿಂಗ್ ಇನ್ವಾಯ್ಸ್, ಫ್ಲೈಯರ್ಸ್ ಅಂಡ್ ಫಾರ್ಮ್ಸ್. ಅಂದ್ರೆ ಯಾವ್ದಾದ್ರು ಅಪ್ಲಿಕೇಶನ್ ಫಾರ್ಮ್ ಗಳನ್ನ ಕೂಡ ನಾವು ಏನ್ ಮಾಡಬಹುದಪ್ಪ ಅಂದ್ರೆ MS Word ಅಲ್ಲಿ ರೆಡಿ ಮಾಡ್ಕೋಬಹುದು. ಮತ್ತೆ ಇನ್ವಾಯ್ಸ್ ಗಳನ್ನ ಕೂಡ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ರೆಡಿ ಮಾಡ್ಕೋಬಹುದು. ಪ್ರಿಪೇರಿಂಗ್ ರಿಸರ್ಚ್ ಪೇಪರ್ಸ್ ಅವರ ಅಸೈನ್ಮೆಂಟ್ಸ್. ಅಂದ್ರೆ ಯಾವುದೇ ಕ್ವಶನ್ ಪೇಪರ್ ಇರ್ಬೋದು ಅಥವಾ ಮತ್ತೆ ಬೇರೆ ಇರ್ತಕ್ಕಂಥದ್ದು ಏನಾದ್ರು ಪೇಪರ್ಸ್ ಗಳು ಇದ್ರೂ ಕೂಡ ಅಸೈನ್ಮೆಂಟ್ ರಿಲೇಟೆಡ್ ನಾವೇನಪ್ಪಾ ಅಂದ್ರೆ ಇದರಲ್ಲಿ MS Word ಅಲ್ಲಿ ಪ್ರಿಪೇರ್ ಮಾಡಬಹುದು. ಸೊ ಅದರ ಜೊತೆಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕೊಲಾಬ್ರೇಟಿಂಗ್ ಆನ್ ಪ್ರಾಜೆಕ್ಟ್ಸ್ ಆರ್ ಡಾಕ್ಯುಮೆಂಟ್ಸ್ ಇನ್ ಟೀಮ್ಸ್. ಅಂದ್ರೆ ಟೀಮ್ ವರ್ಕ್ ಮಾಡ್ತಾ ಇದ್ರೆ ಅಂತ ಮೂಮೆಂಟ್ ಅಲ್ಲಿ ಕೂಡ ಇದ್ರಲ್ಲಿ ಏನಪ್ಪಾ ಅಂದ್ರೆ ಲೆಟರ್ಸ್ ಗಳನ್ನ ನಾವು ರೆಡಿ ಮಾಡ್ಕೋಬಹುದು, ಪ್ರಾಜೆಕ್ಟ್ ವರ್ಕ್ ಗಳನ್ನ ರೆಡಿ ಮಾಡ್ಕೋಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಿಲೇಟೆಡ್ MS Word ಇಷ್ಟು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಏನಪ್ಪಾ ಅಂದ್ರೆ MS Word ಪ್ರಾಕ್ಟಿಕಲ್, ಅಂದ್ರೆ ಅದರ ವಿಂಡೋ ಬಗ್ಗೆ ಇಂಟ್ರೊಡಕ್ಷನ್ ಆಫ್ MS Word, ಮತ್ತೆ ಅದನ್ನ ಬಿಟ್ಟು ಡೈಲಾಗ್ ಬಾಕ್ಸಸ್ ಅಂಡ್ ಟ್ಯಾಬ್ಸ್ ಗಳನ್ನ ಹೇಳ್ತೇನೆ. ಸೊ ಯಾರಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಸೊ ದಯವಿಟ್ಟು ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡಿ, ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.